ಅಂತರ್ಜಾತಿ ವಿವಾಹ ವಿರೋಧಿಸಿ ಪೋಷಕರ ಹೈಡ್ರಾಮಾ. ಸಬ್ ರಿಜಿಸ್ಟ್ರಾರ್ ಕಚೇರಿ ಬಳಿ ಯುವತಿ ಪೋಷಕರು ರಂಪಾಟ ಮಾಡಿದ್ದಾರೆ. ಅಂತರ್ಜಾತಿ ವಿವಾಹ ವಿರೋಧಿಸಿ ಪೋಷಕರು ಹೈಡ್ರಾಮಾ ಮಾಡಿದ್ದಾರೆ. ಸಬ್ ರಿಜಿಸ್ಟ್ರಾರ್ ಕಚೇರಿ ಬಳಿ ಯುವತಿ ಪೋಷಕರು ದೊಡ್ಡ ಮಟ್ಟದಲ್ಲಿ ರಂಪಾಟವನ್ನ ಮಾಡಿರುವಂತದ್ದು. ವಿರೋಧದ ಮಧ್ಯೆಯೂ ಯುವಕನ ಜೊತೆ ಯುವತಿ ತೆರಳಿದ್ರಿಂದ ಕೋಲಾರದ ಸೀಗೊಂಡಹಳ್ಳಿಯ ಯುವತಿಗೆ ಮಲ್ಲಿ ಮೇಲೆ ಲವ್ ಆಗಿತ್ತಂತೆ. ಪೋಷಕರಿಂದ ಯುವತಿ ಓಲೈಕೆ ಮಾಡಲು ನಿರಂತರ ಯತ್ನ ಕೂಡ ನಡೆಸಿತ್ತು. ಮಹಿಳಾ ಠಾಣೆ ಬಳಿಯಲ್ಲಿ ಯುವತಿ ತಂದೆ ನಾಗೇಶ್ ಇದೀಗ ಹೈಡ್ರಾಮಾವನ್ನ ಮಾಡಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಅಂತರ್ಜಾತಿ ವಿವಾಹ ವಿರೋಧಿಸಿ ಇದೀಗ ಪೊಲೀಸರು ಆಕ್ರೋಶ, ಈಗ ಅಲ್ಲಿ ಅವರ ಪೇರೆಂಟ್ಸ್ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ಅಂತರ್ಜಾತಿ ವಿವಾಹ ವಿರೋಧಿಸಿ ಪೋಷಕರು ಹೈಡ್ರಾಮಾವನ್ನ ಮಾಡ್ತಾ ಇದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗ್ತದೆ. ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು, ಸಬ್ ರಿಜಿಸ್ಟ್ರಾರ್ ಕಚೇರಿ ಬಳಿ ಯುವತಿ ಪೋಷಕರು ಯಾವ ರೀತಿ ರಂಪಾಟ ಮಾಡ್ತಿದ್ದಾರೆ ಅಂತ. ವಿರೋಧದ ಮಧ್ಯೆಯೂ ಯುವಕನ ಜೊತೆ ಯುವತಿ ತೆರಳಿದ್ರಿಂದ ಕೋಲಾರದ ಸೀಗೊಂಡಹಳ್ಳಿಯ ಯುವತಿಗೆ ಮಲ್ಲಿ ಎನ್ನುವ ಯುವಕನ ಮೇಲೆ ಲವ್ ಆಗಿತ್ತಂತೆ. ಆದ್ರೆ ಪೋಷಕರಿಂದ ಯುವತಿಯನ್ನ ಓಲೈಕೆ ಮಾಡಲು ನಿರಂತರ ಯತ್ನವನ್ನ ಮಾಡಲಾಗ್ತಾ ಇತ್ತು. ಇಷ್ಟೆಲ್ಲ ಮಾಡಿದ್ರೂ ಕೂಡ ಯುವತಿ ಪೋಷಕರ ಮಾತು ಕೇಳ್ದನೆ ಆ ಯುವಕನ ಜೊತೆ ಹೋಗಿದ್ರಿಂದ ಇದೀಗ ಪೋಷಕರು ಹೈಡ್ರಾಮಾ ಮಾಡ್ತಿದ್ದಾರೆ. ಎಸ್, ಇದರ ಕುರಿತು ಹೆಚ್ಚಿನ ಅಪ್ಡೇಟ್ಸ್ ಕೊಡಲು ನಮ್ಮ ಪ್ರತಿನಿಧಿ ರಾಮು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ರಾಮ್, ಈಗ ನೋಡ್ತಾ ಇದ್ರೆ ಪೋಷಕರ ವಿರೋಧದ ನಡುವೆಯೂ ಆ ಯುವತಿ ಹುಡುಗನ ಜೊತೆ ಹೋದ್ಲು ಅಂತ ಹೇಳಿ ಪೋಷಕರು ದೊಡ್ಡ ಮಟ್ಟದಲ್ಲಿ ರಂಪಾಟ ಮಾಡ್ತಿದ್ದಾರೆ. ಇದರ ಕುರಿತು ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ? ಖಂಡಿತವಾಗ್ಲೂ ಸುರಭಿ, ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಒಂದು ಸಬ್ ರಿಜಿಸ್ಟ್ರಾರ್ ಕಚೇರಿ ಮುಂಭಾಗ ಒಂದು ದೊಡ್ಡ ಹೈಡ್ರಾಮಾನೆ ನಡೀತು ಅಂತ ಹೇಳ್ಬೋದು. ಏನು ಶ್ರೀನಿವಾಸಪುರ ತಾಲೂಕಿನ ಕೋಲಂಪಲ್ಲಿ ಗ್ರಾಮದ ಮಲ್ಲಿಕಾರ್ಜುನ್ ಜೊತೆ ಪ್ರೀತಿ ವಿವಾಹಕ್ಕೆ ಮುಂದಾದ ಜೋಡಿ ಈ ಒಂದು ಪೋಷಕರ ವಿರುದ್ಧದ ನಡುವೆ ಒಂದು ಯುವಕನ ಜೊತೆ ಹೋಗಿರುವಂತದ್ದು ದೊಡ್ಡ ಮಟ್ಟದಲ್ಲಿ ಪೋಷಕರಿಗೆ ಆಘಾತ ಉಂಟು ಮಾಡಿತ್ತು. ಏನು ಈ ಒಂದು ಜಾತಿ ಧರ್ಮ ಅನ್ನುವಂಥದ್ದು ಈಗಿನ ಕಾಲದಲ್ಲೂ ಕೂಡ ಅವ್ಯಕ್ತವಾಗಿ ಎಲ್ಲಾ ಕಡೆ ಹೆಚ್ಚಿಕೊಂಡು ಹೋಗ್ತಾ ಇದೆ. ಆದ್ರೂ ಸಹಿತ ಇಂಥ ವಿಚಾರದಲ್ಲಿ ತಮ್ಮ ಪೋಷಕರು ಅಂತರ್ಜಾತಿ ವಿವಾಹಕ್ಕೆ ವಿರುದ್ಧ ಇದ್ರೂ ಸಹಿತ ಯುವತಿ ತನ್ನ ಪ್ರಿಯಕರನೊಂದಿಗೆ ಒಂದು ವಿವಾಹ ನೋಂದಣಿ ಕೇಂದ್ರದಲ್ಲಿ ದೊಡ್ಡ ಮಟ್ಟದಲ್ಲಿ ಹೈಡ್ರಾಮಾ ನಡೆಸಿ ಯುವಕನೊಂದಿಗೆ ಹೋಗಿರುವಂತದ್ದು ಪೋಷಕರಿಗೆ ವ್ಯಾಪಕವಾಗಿ ಹಿನ್ನಡೆಯನ್ನು ಉಂಟು ಮಾಡಿರುವಂತದ್ದು. ಏನು ಈ ಒಂದು ವಿವಾಹ ಏನು ನಡೀತೋ ಅಂತರ್ಜಾತಿ ವಿವಾಹ ಈ ಒಂದು ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಪೋಷಕರನ್ನು ತೊರೆದು ಯುವಕನೊಂದಿಗೆ ಹೋಗಿರುವಂತದ್ದು ಒಂದು ಪೋಷಕರಿಗೆ ಒಂದು ದೊಡ್ಡ ಮಟ್ಟದಲ್ಲಿ ನೋವು ಉಂಟು ಮಾಡಿದೆ ಅಂತ ಹೇಳ್ಬೋದು ಸುರಭಿ. ಓಕೆ, ಥ್ಯಾಂಕ್ ಯು ರಾಮು ತಮ್ಮೆಲ್ಲ ಡೀಟೇಲ್ಸ್ಗೆ.